ನಮಸ್ಕಾರ, ಎಲ್ಲರಿಗೂ ಶ್ರೀ ಚಂದನ ಸಿರಿ ಪ್ರೊಡಕ್ಷನ್ಸ್ಗೆ ಸುಸ್ವಾಗತ. ಇದು DTP ದರ್ಶನ, ನಿಮಗೊಂದು ಇನ್ಫಾರ್ಮೇಶನ್ ಮತ್ತು ನಮಗೊಂದು ಪ್ರಮೋಷನ್. ಈ DTP ಬಿಸ್ನೆಸ್ ಹೇಗೆ ಮಾಡುವುದು ಎಂಬುದನ್ನು ನೋಡೋಣ. ಮೊದಲು ಒಂದು ಸಣ್ಣ DTP ಶಾಪ್ ತೆಗೆದುಕೊಳ್ಳೋಣ. ಇಂತಹ ಶಾಪ್ ಆದಷ್ಟು ಗ್ರೌಂಡ್ ಫ್ಲೋರ್ ನಲ್ಲಿ ಇದ್ದರೆ ಒಳ್ಳೆಯದು. ಇಲ್ಲಿ ನಿಮಗೆ ಮುಖ್ಯವಾಗಿ ಬೇಕಾಗುವುದು ಒಂದು ಬ್ಲಾಕ್ ಅಂಡ್ ವೈಟ್ ಮಲ್ಟಿಫಂಕ್ಷನ್ ಪ್ರಿಂಟರ್, MFP, ಅಂದರೆ ನಮ್ಮ ಭಾರತದಲ್ಲಿ ಜನಪ್ರಿಯವಾಗಿ ಕರೆಸಿಕೊಳ್ಳುವ ಜೆರಾಕ್ಸ್ ಮೆಷಿನ್. ಈ ಮೆಷಿನ್ ನಿಂದ ನೀವು ಎಲ್ಲಾ ರೀತಿಯ ಬ್ಲಾಕ್ ಅಂಡ್ ವೈಟ್ ಪ್ರಿಂಟ್ ಕೊಡಬಹುದು. ಫೋಟೋ ಕಾಪಿ ಅಂದರೆ ಜೆರಾಕ್ಸ್ ಮಾಡಬಹುದು. ಒನ್ ಸೈಡ್ ಅಥವಾ ಫ್ರಂಟ್ ಅಂಡ್ ಬ್ಯಾಕ್ ಪ್ರಿಂಟ್ ನೀಡಬಹುದು. ಬಲ್ಕ್ ಪ್ರಿಂಟಿಂಗ್ ಅಂದರೆ ಪುಟಗಳ ಗಟ್ಟಲೆ ಪ್ರಿಂಟ್ ಅಥವಾ ಜೆರಾಕ್ಸ್ ಮಾಡಬಹುದು. ಈ ಜೆರಾಕ್ಸ್ ಮೆಷಿನ್ ನ ಬೆಲೆ ಗುಣಮಟ್ಟಕ್ಕೆ ಅನುಗುಣವಾಗಿ ಸುಮಾರು 60,000ದಿಂದ 1.5 ಲಕ್ಷಗಳವರೆಗೆ ಆಗುತ್ತದೆ. ಒಂದೇ ಒಂದು ಜೆರಾಕ್ಸ್ ಮೆಷಿನ್ ಇಟ್ಟುಕೊಂಡರೆ ಒಂದು ಸಣ್ಣ ಅಂಗಡಿಯಲ್ಲಿ ಮೆಟ್ಟಿಲು ಕೆಳಗೆ ಸ್ವಲ್ಪ ಜಾಗ ಮಾಡಿಕೊಂಡು ಕಟ್ಟಿಸಿದ ಅಂಗಡಿಯಲ್ಲೂ ನೀವು ವ್ಯಾಪಾರ ಮಾಡಬಹುದು. ದಿನಕ್ಕೆ ಏನಿಲ್ಲವೆಂದರೂ ಖರ್ಚು ಕಳೆದು 500 ರೂಪಾಯಿಯಿಂದ 1,000ವರೆಗೆ ಸಂಪಾದನೆ ಮಾಡಬಹುದು. ಇದು ನೀವು ಶಾಪ್ ನಡೆಸುವ ಜಾಗ ಹಾಗೂ ನೀವು ಕಾಪಾಡಿಕೊಂಡು ಹೋಗುವ ಗುಣಮಟ್ಟದ ಮೇಲೆ ಆಧಾರವಾಗಿರುತ್ತದೆ. ಈ ಬಿಸ್ನೆಸ್ ಅನ್ನು ಇನ್ನಷ್ಟು ಡೆವಲಪ್ ಮಾಡಲು ನೀವು ಒಂದು ಕಂಪ್ಯೂಟರ್ ಕೊಂಡುಕೊಂಡರೆ ಹಾಗೂ ಸ್ವಲ್ಪ ಮಟ್ಟಿನ ಕಂಪ್ಯೂಟರ್ ತರಬೇತಿ ಪಡೆದರೆ ಈ ಜೆರಾಕ್ಸ್ ಮೆಷಿನ್ಗೆ ಕಂಪ್ಯೂಟರ್ ಅನ್ನು ಕನೆಕ್ಟ್ ಮಾಡಿ ಕಂಪ್ಯೂಟರ್ ನಿಂದ ಪ್ರಿಂಟ್ ಕೊಡಬಹುದು. ಪೆನ್ ಡ್ರೈವ್, ಇಂಟರ್ನೆಟ್ ಅಥವಾ ಕಸ್ಟಮರ್ ಗಳ ಮೊಬೈಲ್ ನಿಂದ ವಾಟ್ಸ್ಆಪ್, ಇಮೇಲ್ ಗಳಿಂದ ಪ್ರಿಂಟ್ ನೀಡಬಹುದು. ಒಂದು ಸಾಧಾರಣ ಕಂಪ್ಯೂಟರ್ ನ ಬೆಲೆ ಈಗ 20,000 ರೂಪಾಯಿ ಆದರೂ ಆಗುತ್ತದೆ. ಕೇವಲ ಪ್ರಿಂಟಿಂಗ್ ನೀಡುವುದು, ಇಮೇಲ್ ಚೆಕ್ ಮಾಡುವುದು, ಇಂಟರ್ನೆಟ್ ನಲ್ಲಿ ಇನ್ಫಾರ್ಮೇಶನ್ ಹುಡುಕುವುದು ಇಷ್ಟೇ ಆದರೆ ನೀವು ಒಂದು ಸಣ್ಣ ಕಾನ್ಫಿಗರೇಷನ್ ನ ಕಂಪ್ಯೂಟರ್ ಕೊಂಡುಕೊಂಡರೂ ಸಾಕಾಗುತ್ತದೆ. ಇದೇ ಅಂಗಡಿಯಲ್ಲಿ ಸ್ವಲ್ಪ ಜಾಗ ಮಾಡಿಕೊಂಡು ನೀವು ಒಂದು ಕಲರ್ ಇಂಕ್ಜೆಟ್ ಪ್ರಿಂಟರ್ ಇಟ್ಟುಕೊಂಡರೆ ಕಲರ್ ಪ್ರಿಂಟ್ ಸಹ ನೀಡಬಹುದು. ಏಕೆಂದರೆ ಕೆಲವರಿಗೆ, ಅದರಲ್ಲೂ ಮುಖ್ಯವಾಗಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಕಲರ್ ಪ್ರಿಂಟ್ ನ ಅವಶ್ಯಕತೆ ಇರುತ್ತದೆ. ಕಲರ್ ಇಂಕ್ಜೆಟ್ ಪ್ರಿಂಟರ್ ನ ಬೆಲೆ 3,000 ರೂಪಾಯಿಗಳಿಂದ 15,000 ರೂಪಾಯಿಗಳವರೆಗೆ ತಗುಲುತ್ತದೆ. ಈ 3 ಮೆಷಿನ್ ಗಳನ್ನು ಇಟ್ಟುಕೊಂಡು ನೀವು ಅಚ್ಚುಕಟ್ಟಾಗಿ ಒಂದು ಸಣ್ಣ ಪ್ರಮಾಣದ DTP ಬಿಸ್ನೆಸ್ ನಡೆಸಬಹುದು. ಇದಕ್ಕೆ ಒಂದು ಸಣ್ಣ ವಿಸ್ತೀರ್ಣದ ಅಂಗಡಿಯಾದರೂ ಪರವಾಗಿಲ್ಲ. ಏಕೆಂದರೆ ಕಸ್ಟಮರ್ ಗಳು ಪ್ರಿಂಟ್ ಜೆರಾಕ್ಸ್ ತೆಗೆದುಕೊಂಡು ಬೇಗನೆ ಹೊರಡುವುದರಿಂದ ಹೆಚ್ಚಿನ ಜಾಗದ ಅವಶ್ಯಕತೆ ಬೀಳುವುದಿಲ್ಲ. 50,000 ರೂಪಾಯಿ ಅಡ್ವಾನ್ಸ್, 5,000 ರೂಪಾಯಿ ಬಾಡಿಗೆ ಇರುವ ಮೆಟ್ಟಿಲು ಕೆಳಗೆ ಜಾಗವಿರುವ ಸಣ್ಣ ಅಂಗಡಿಯಲ್ಲೂ ನೀವು ಈ ಬಿಸ್ನೆಸ್ ನಡೆಸಬಹುದು. ಇನ್ನು ಒಂದು ಮಧ್ಯಮ ಪ್ರಮಾಣದ DTP ಸರ್ವಿಸ್ ಸೆಂಟರ್ ನಡೆಸಲು ಏನು ಮಾಡಬೇಕು ಎಂಬುದನ್ನು ನೋಡೋಣ. ಇದನ್ನು ನೀವು ಗ್ರೌಂಡ್ ಫ್ಲೋರ್ ಅಥವಾ ಫಸ್ಟ್ ಫ್ಲೋರ್ ನಲ್ಲೂ ನಡೆಸಬಹುದು. ಇದಕ್ಕೆ ನಿಮಗೆ ಸ್ವಲ್ಪ ಹೆಚ್ಚಿನ ಪ್ರಮಾಣದ ಕಂಪ್ಯೂಟರ್ ಪರಿಣಿತಿ ಬೇಕಾಗಬಹುದು. ಇಲ್ಲಿ ನಿಮಗೆ ಮೊದಲಿಗೆ ಬೇಕಾಗುವ ಮೆಷಿನ್ ಎಂದರೆ ಮೀಡಿಯಂ ರೇಂಜ್ ನ ಒಂದು ಕಂಪ್ಯೂಟರ್. ಇದಕ್ಕೆ ನಿಮಗೆ ಸುಮಾರು 30,000ದಿಂದ 50,000 ರೂಪಾಯಿ ತಗುಲಬಹುದು. MS ಆಫೀಸ್, ಇಂಟರ್ನೆಟ್ ಹಾಗೂ ಇತರೆ DTP ಗೆ ಸಂಬಂಧಪಟ್ಟಂತಹ ಕಂಪ್ಯೂಟರ್ ನ ತಿಳುವಳಿಕೆ ನಿಮಗೆ ಬೇಕಾಗುತ್ತದೆ. ಆಗ ಸಾಮಾನ್ಯ DTP ಸರ್ವಿಸ್ ಗಳಾದ ಅಗ್ರಿಮೆಂಟ್, ರೆಸ್ಯೂಮೆ, ಕೊಟೇಶನ್, ಬಿಲ್ ಇತ್ಯಾದಿಗಳನ್ನು ಟೈಪ್ ಮಾಡಿ ಪ್ರಿಂಟ್ ನೀಡುವುದು ಇವುಗಳನ್ನು ಮಾಡಬಹುದು. ಅಲ್ಲದೆ ಇಂಟರ್ನೆಟ್ ಉಪಯೋಗಿಸಿಕೊಂಡು ಆನ್ಲೈನ್ ಅಪ್ಲಿಕೇಶನ್ ಗಳನ್ನು ಹಾಕುವುದು, ಉದಾಹರಣೆಗೆ ಗವರ್ಮೆಂಟ್ ಜಾಬ್, ಕಾಂಪಿಟೇಟಿವ್ ಎಕ್ಸಾಮ್ ಇವುಗಳಿಗೆ ಅಪ್ಲೈ ಮಾಡುವುದು ಮಾಡಬಹುದು. ಅಲ್ಲದೆ ಗವರ್ಮೆಂಟ್ ನ ಡಿಜಿಟಲ್ ಸರ್ವಿಸ್ ಸೇವೆಗಳು ಅಂದರೆ CSC, ಕಾಮನ್ ಸರ್ವಿಸ್ ಸೆಂಟರ್ ರಿಜಿಸ್ಟ್ರೇಷನ್ ಮಾಡಿಸಿಕೊಂಡು ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಮುಂತಾದ ಗವರ್ಮೆಂಟ್ ಗೆ ಸಂಬಂಧಪಟ್ಟ ಅಪ್ಲಿಕೇಶನ್ ಹಾಕುವುದು ಇವೆಲ್ಲವನ್ನು ಮಾಡಬಹುದು. ಇಂತಹ ಹಲವಾರು ಏಡೆಡ್ ಇಂಟರ್ನೆಟ್ ಸೇವೆಗಳನ್ನು ನೀವು ಒದಗಿಸಬಹುದು. ಟ್ರೈನ್ ಟಿಕೆಟ್ ಬುಕಿಂಗ್, ಗವರ್ಮೆಂಟ್ ಟೆಂಡರ್, ಪ್ಯಾನ್ ಕಾರ್ಡ್, ಪಾಸ್ಪೋರ್ಟ್ ಮುಂತಾದ ಹಲವಾರು ಬಗೆಯ ಆನ್ಲೈನ್ ಸರ್ವಿಸ್ಗಳು ಇವೆ. ಹೀಗೆ ಒಂದು ಕಂಪ್ಯೂಟರ್ ಹಾಗೂ ಇಂಟರ್ನೆಟ್ ಕನೆಕ್ಷನ್ ಬಳಸಿಕೊಂಡು ನೀವು ಈ ಬಿಸ್ನೆಸ್ ನಡೆಸಬಹುದು. ಕಂಪ್ಯೂಟರ್ ಜೊತೆಗೆ ನಿಮಗೆ ಬೇಕಾಗುವುದು ಒಂದು ಒಳ್ಳೆಯ ಬ್ಲಾಕ್ ಅಂಡ್ ವೈಟ್ ಲೇಸರ್ ಪ್ರಿಂಟರ್. ಇದಕ್ಕೆ ನಿಮಗೆ 10,000ದಿಂದ 20,000ಗಳವರೆಗೆ ತಗುಲಬಹುದು. ಏಕೆಂದರೆ ಈ ರೀತಿ ನಿಮ್ಮ DTP ಸರ್ವಿಸ್, ಆನ್ಲೈನ್ ಸರ್ವಿಸ್ ಕೆಲಸ ಮುಗಿದ ಮೇಲೆ ಕಡೆಗೆ ನೀವು ಜನರಿಗೆ ಪ್ರಿಂಟ್ ಔಟ್, ಅಕ್ನಾಲೆಜ್ಮೆಂಟ್ ನೀಡಬೇಕಾಗುತ್ತದೆ. ಇಷ್ಟು ಸಣ್ಣ ಪ್ರಮಾಣದ ಪ್ರಿಂಟ್ ನೀಡುವುದರಿಂದ
ನೀವು ಜೆರಾಕ್ಸ್ ಮೆಷಿನ್ ಕೊಂಡುಕೊಳ್ಳುವ ಅಗತ್ಯ ಬೀಳುವುದಿಲ್ಲ. ಆದರೆ ಡಾಕ್ಯುಮೆಂಟ್ಗಳನ್ನು ಸ್ಕ್ಯಾನ್ ಮಾಡಲು ಒಂದು ಚಿಕ್ಕ ಸ್ಕ್ಯಾನರ್ನ ಅಗತ್ಯ ಬೀಳಬಹುದು. ಇದಕ್ಕೆ 5 ರಿಂದ 10 ಸಾವಿರ ತಗುಲಬಹುದು. ಇಂತಹ ಶಾಪ್ ಸ್ವಲ್ಪ ವಿಶಾಲವಾಗಿದ್ದರೆ ಒಳ್ಳೆಯದು. ಫಸ್ಟ್ ಫ್ಲೋರ್ ಆದರೂ ಪರವಾಗಿಲ್ಲ, ಆದರೆ ಜನರು ಕುಳಿತು ಕಾಯಲು ಹಾಗೂ ಗಾಳಿ ಆಡಲು ಸ್ವಲ್ಪ ಜಾಗವಿರಬೇಕು. 1 ಲಕ್ಷ ಅಡ್ವಾನ್ಸ್, 10 ಸಾವಿರ ಬಾಡಿಗೆ, ಹೀಗೆ ನಿಮಗೆ ಖರ್ಚು ಬೀಳಬಹುದು. ಈ 2 ರೀತಿಯ ಬಿಸ್ನೆಸ್ ಅನ್ನು ಒಬ್ಬರೇ ನಡೆಸಿಕೊಂಡು ಹೋಗಬಹುದು. ಅಗತ್ಯ ಬಿದ್ದರೆ ಮಾತ್ರ ಸಹಾಯಕರನ್ನು ಇಟ್ಟುಕೊಳ್ಳಬಹುದು. ಈಗ ಒಂದು ಮಧ್ಯಮ ಪ್ರಮಾಣದ ಡಿಟಿಪಿ ಶಾಪ್ ಇದು ಹೇಗೆ ಇರುತ್ತದೆ ಎಂಬುದನ್ನು ನೋಡೋಣ. ಇದು ನಾವು ತಿಳಿಸಿದ 2 ಮಾದರಿಯ ಶಾಪ್ಗಳ ಸಂಯೋಜನೆಯಾಗಿರುತ್ತದೆ ಅಥವಾ ಅದರ ವಿಸ್ತರಣೆ ಆಗಿರುತ್ತದೆ. ಗ್ರೌಂಡ್ ಫ್ಲೋರ್ ಅಥವಾ ಫಸ್ಟ್ ಫ್ಲೋರ್ ನಲ್ಲಿ ನೀವು ಒಂದು ಕಂಪ್ಯೂಟರ್, ಬ್ಲಾಕ್ ಅಂಡ್ ವೈಟ್ ಜೆರಾಕ್ಸ್ ಮೆಷಿನ್, ಕಲರ್ ಇಂಕ್ಜೆಟ್ ಪ್ರಿಂಟರ್ ನ ಜೊತೆ ನಾನು ಹಿಂದೆ ತಿಳಿಸಿದ ಡಿಟಿಪಿ ಸರ್ವಿಸ್ ಹಾಗೂ ಏಡೆಡ್ ಇಂಟರ್ನೆಟ್ ಆನ್ಲೈನ್ ಸರ್ವಿಸ್ ನೀಡಬಹುದು. ಹಾಗಾಗಿ ಒಬ್ಬರಿಗಿಂತ ಹೆಚ್ಚಿನ ಕೆಲಸಗಾರರು ಇಲ್ಲಿ ಬೇಕಾಗಬಹುದು. ಇಂತಹ ಶಾಪ್ಗೆ ಪೂರಕವಾಗಿ ಬೇಕಾಗಬಹುದಾದ ಕೆಲವು ಸಲಕರಣೆಗಳೆಂದರೆ, ಒಂದು ದೊಡ್ಡ ಗಾತ್ರದ ಸ್ಟೇಪ್ಲಿಂಗ್ ಮೆಷಿನ್, ಇದಕ್ಕೆ ಸುಮಾರು 1,000 ರೂಪಾಯಿಗಳು ತಗುಲಬಹುದು. ಒಂದು ಲ್ಯಾಮಿನೇಷನ್ ಮೆಷಿನ್ ಕೊಂಡುಕೊಂಡರೆ ಲ್ಯಾಮಿನೇಷನ್ ಸರ್ವಿಸ್ ನೀಡಬಹುದು, ಇದಕ್ಕೆ 2,000 ದಿಂದ 5,000 ರೂಪಾಯಿ ಬೀಳಬಹುದು. ಒಂದು ಸ್ಪೈರಲ್ ಬೈಂಡಿಂಗ್ ಮೆಷಿನ್ ಕೊಂಡುಕೊಂಡರೆ ಸ್ಪೈರಲ್ ಬೈಂಡಿಂಗ್ ಸರ್ವಿಸ್ ನೀಡಬಹುದು, ಇದಕ್ಕೆ 3,000 ದಿಂದ 10,000 ರೂಪಾಯಿ ತಗುಲಬಹುದು. ಒಂದು ಸಣ್ಣ ಪೇಪರ್ ಕಟ್ಟಿಂಗ್ ಮೆಷಿನ್ ಬೇಕಾಗಬಹುದು, ಇದಕ್ಕೆ 500 ರಿಂದ 1,000 ರೂಪಾಯಿ ಆಗಬಹುದು. ಇದರ ಜೊತೆಗೆ ನಿಮ್ಮ ಶಾಪ್ ಏನಾದರೂ ಗ್ರೌಂಡ್ ಫ್ಲೋರ್ ನಲ್ಲಿ ಜನಸಂದಣಿ ಇರುವ ಜಾಗದಲ್ಲಿದ್ದರೆ GST ರಿಜಿಸ್ಟ್ರೇಷನ್ ಮಾಡಿಸಿಕೊಂಡು ಸಣ್ಣ ಪ್ರಮಾಣದಲ್ಲಿ ಸ್ಟೇಷನರಿ ಐಟಂಗಳನ್ನು ಸಹ ಮಾರಬಹುದು. ನೋಟ್ಬುಕ್ಗಳು, ಫೈಲ್ಗಳು, ಪೆನ್ಸಿಲ್, ಪೆನ್, ಈ ರೀತಿ ಅಗತ್ಯ ಸ್ಟೇಷನರಿ ವಸ್ತುಗಳನ್ನು ಸೇಲ್ ಮಾಡಬಹುದು. ಹೀಗೆ ಮಧ್ಯಮ ಪ್ರಮಾಣದಲ್ಲಿ ನೀವು ಈ ರೀತಿ ಡಿಟಿಪಿ ಬಿಸ್ನೆಸ್ ನಡೆಸಬಹುದು. ಇನ್ನು ಕೆಲವರು ಔಟ್ಸೋರ್ಸಿಂಗ್ ಮೂಲಕ ಡಿಟಿಪಿ ವ್ಯವಹಾರ ನಡೆಸುತ್ತಾರೆ. ಅಂದರೆ ಕೇವಲ ಒಂದು ಸಣ್ಣ ಆಫೀಸ್ ಮಾಡಿಕೊಂಡು ಕಸ್ಟಮರ್ ಗಳಿಗೆ ಅಗತ್ಯವಿರುವ ಸರ್ವಿಸ್ ಗಳನ್ನು ಬೇರೆ ಕಡೆ ಮಾಡಿಸಿಕೊಂಡು ಅವರಿಗೆ ಒದಗಿಸುವುದು. ಇದಕ್ಕೆ ಉದಾಹರಣೆ ಎಂದರೆ ವಿಸಿಟಿಂಗ್ ಕಾರ್ಡ್, ಇನ್ವಿಟೇಷನ್ ಕಾರ್ಡ್, ಬಿಲ್ ಬುಕ್, ಪ್ರಾಜೆಕ್ಟ್ ಬೈಂಡಿಂಗ್, ಪ್ಯಾಂಪ್ಲೆಟ್ಸ್ ಇತ್ಯಾದಿ. ದೊಡ್ಡ ದೊಡ್ಡ ಪ್ರಿಂಟಿಂಗ್ ಪ್ರೆಸ್ ನಲ್ಲಿ ಇವುಗಳನ್ನು ಪ್ರಿಂಟ್ ಮಾಡಿಸಿ, ಕಟ್ ಮಾಡಿಸಿ, ಬೈಂಡ್ ಮಾಡಿಸಿ ಒಂದು ರೀತಿಯ ಮೀಡಿಯೇಟರ್ ನಂತೆ ಕೆಲಸ ಮಾಡಿಕೊಡುವುದು. ಏಕೆಂದರೆ ದೊಡ್ಡ ದೊಡ್ಡ ಪ್ರಿಂಟಿಂಗ್ ಪ್ರೆಸ್ ಗಳಿಗೆ ಇಂತಹ ಸಣ್ಣ ಸಣ್ಣ ಆರ್ಡರ್ ಗಳನ್ನು ಪೂರೈಸುವ ಸಮಯ ಹಾಗೂ ವ್ಯವಧಾನ ಇರುವುದಿಲ್ಲ. ಹಾಗಾಗಿ ಈ ಮಧ್ಯವರ್ತಿಗಳು ಇಂತಹ ಸಣ್ಣ ಸಣ್ಣ ಆರ್ಡರ್ ಗಳನ್ನು ಕ್ರೋಢೀಕರಿಸಿ ಸರ್ವಿಸ್ ಒದಗಿಸಿಕೊಡುತ್ತಾರೆ. ಇಂತಹ ಕೆಲ ಮಧ್ಯವರ್ತಿಗಳು ಡಿಟಿಪಿ ಕೆಲಸವನ್ನು ಮಾತ್ರ ತಾವೇ ಮಾಡಿ ಪ್ರಿಂಟಿಂಗ್, ಕಟ್ಟಿಂಗ್ ಹಾಗೂ ಬೈಂಡಿಂಗ್ ಗಳನ್ನು ಬೇರೆಡೆ ಮಾಡಿಸುತ್ತಾರೆ. ಇನ್ನು ಕೆಲವರು ಡಿಟಿಪಿ ಕೆಲಸವನ್ನೂ ಸಹ ಬೇರೆ ಕಡೆ ಔಟ್ಸೋರ್ಸ್ ಮಾಡುತ್ತಾರೆ. ಹಾಗಾಗಿ ನಿಮಗೇನಾದರೂ ಮಧ್ಯಮ ಪ್ರಮಾಣದ ಕಂಪ್ಯೂಟರ್ ಪರಿಣಿತಿ ಅಂದರೆ ಡಿಟಿಪಿ ಡಿಸೈನಿಂಗ್, ಉದಾಹರಣೆಗೆ ಫೋಟೋಶಾಪ್, ಕೋರಲ್ ಡ್ರಾ ಇವುಗಳನ್ನು ಕಲಿತಿದ್ದರೆ ನೀವೇ ಡಿಟಿಪಿ ಡಿಸೈನಿಂಗ್ ಮಾಡಿ ಪ್ರಿಂಟಿಂಗ್ ಮಾತ್ರ ಬೇರೆಡೆ ಮಾಡಿಸಿಕೊಡಬಹುದು. ಡಿಟಿಪಿ ಗೊತ್ತಿಲ್ಲದಿದ್ದರೆ ಅದನ್ನೂ ಸಹ ಔಟ್ಸೋರ್ಸ್ ಮಾಡಬಹುದು. ಇವುಗಳಲ್ಲಿ ಸ್ವಲ್ಪ ಮಾರ್ಜಿನ್, ಲಾಭಾಂಶ ಇಟ್ಟುಕೊಂಡು ನೀವು ವ್ಯವಹಾರ ಮಾಡಬಹುದು. ಹೀಗೆ ಔಟ್ಸೋರ್ಸಿಂಗ್ ಬಿಸ್ನೆಸ್ ಮಾಡಲು ನಿಮಗೆ ಮುಖ್ಯವಾಗಿ ಮಾರ್ಕೆಟಿಂಗ್ ಮತ್ತು ಕಮ್ಯುನಿಕೇಶನ್ ಸ್ಕಿಲ್ಗಳು ಬೇಕಾಗುತ್ತವೆ. ಇದು ನೆನಪಿರಲಿ. ಇನ್ನು ನಾವು ಮುಂದಿನ ಹಂತಕ್ಕೆ ಹೋಗೋಣ. ಅಂದರೆ ಒಂದು ಲಾರ್ಜ್ ಸ್ಕೇಲ್ ನಲ್ಲಿ ನಡೆಸಬಹುದಾದ ಡಿಟಿಪಿ ಶಾಪ್. ಈ ಡಿಟಿಪಿ ದರ್ಶನ ಕಾರ್ಯಕ್ರಮ ಮಾಡುತ್ತಿರುವ ಉದ್ದೇಶವೇ ನಾವು ಇಂತಹ ಒಂದು ಲಾರ್ಜ್ ಸ್ಕೇಲ್ ಡಿಟಿಪಿ ಸರ್ವಿಸ್ ಅನ್ನು ನಿಮಗೆ ಪರಿಚಯಿಸುವುದು ಹಾಗೂ ಹೆಚ್ಚು ಹೆಚ್ಚು ಜನರು ಇಂತಹ ಬಿಸ್ನೆಸ್ ತೆರೆಯಲು ಉತ್ತೇಜಿಸುವುದು. ಎಲ್ಲದಕ್ಕೂ ದೊಡ್ಡ ದೊಡ್ಡ ಪ್ರಿಂಟಿಂಗ್ ಪ್ರೆಸ್ ಗಳಿಗೆ ಮೊರೆ ಹೋಗುವುದನ್ನು ತಪ್ಪಿಸುವುದು ಹಾಗೂ ಅವರ ಸಾರ್ವಭೌಮತ್ವಕ್ಕೆ ಸ್ವಲ್ಪ ಮಟ್ಟಿಗೆ ಕಡಿವಾಣ ಹಾಕುವುದು ಇದರಿಂದ ಸಾಧ್ಯವಾಗುತ್ತದೆ. ಏಕೆಂದರೆ ನೀವೇನಾದರೂ ನಾನು ಹಿಂದೆ ತಿಳಿಸಿದ ಔಟ್ಸೋರ್ಸಿಂಗ್ ಮಾಡಿ ಅವರಿಂದ ಸರ್ವಿಸ್ ಪಡೆಯುವ ಮಧ್ಯವರ್ತಿಗಳಾದರೆ ಅಥವಾ ನೀವೇನಾದರೂ ಅವರ ಬಳಿ ಸರ್ವಿಸ್ ಪಡೆಯಲು ಹೋಗುವ ಕಸ್ಟಮರ್ಗಳಾಗಿದ್ದರೆ ನಿಮಗುಂಟಾಗುವ ತೊಂದರೆ ಎಂದರೆ ತುಂಬಾ ಸಮಯ ಕಾಯಬೇಕಾಗುತ್ತದೆ. ಏಕೆಂದರೆ ಅವರು ಸಾಕಷ್ಟು ದೊಡ್ಡ ದೊಡ್ಡ ಆರ್ಡರ್ಗಳನ್ನು ಪ್ರೋಸೆಸ್ ಮಾಡುತ್ತಿರುತ್ತಾರೆ. ಹಾಗಾಗಿ ನಿಮ್ಮ ಸಣ್ಣ ಮಧ್ಯಮ ಪ್ರಮಾಣದ ಆರ್ಡರ್ಗಳನ್ನು ತೆಗೆದುಕೊಳ್ಳಲು ಅವರು ನಿರಾಕರಿಸಬಹುದು ಅಥವಾ ನಿರ್ಲಕ್ಷಿಸಬಹುದು. ನಿಮ್ಮದು ದೊಡ್ಡ ಪ್ರಮಾಣದ ಆರ್ಡರ್ ಆದರೂ ಸಹ 2-3 ದಿನಗಳು ಕಾಯಬೇಕಾಗುತ್ತದೆ.
ಇನ್ನೊಂದು ಸಮಸ್ಯೆ ಎಂದರೆ ನೀವು ಇಂತಿಷ್ಟೇ ಮಿನಿಮಮ್ ಆರ್ಡರ್ ನೀಡಬೇಕು ಎಂದು ಅವರು ನಿಗದಿಪಡಿಸುತ್ತಾರೆ. ಹಾಗಾಗಿ ನಿಮಗೆ ಅಗತ್ಯವಿಲ್ಲದಿದ್ದರೂ ಹೆಚ್ಚಿನ ಪ್ರಮಾಣದ ಆರ್ಡರ್ ನೀಡುವ ಅನಿವಾರ್ಯತೆ ಉದ್ಭವಿಸುತ್ತದೆ. ಇದನ್ನು ನಿವಾರಿಸಲೇ ನಾವು ಚಂದನ ಸಿರಿ ಡಿಜಿಟಲ್ ಪ್ರಿಂಟ್ ಈ ನಮ್ಮ ಶಾಪ್ ನಲ್ಲಿ ಯಾವುದೇ ಮಿನಿಮಮ್ ಆರ್ಡರ್ ಲಿಮಿಟ್ ಇಡದೆ ಅತಿ ಕಡಿಮೆ ಅಂದರೆ ಕೇವಲ 25 ವಿಸಿಟಿಂಗ್ ಕಾರ್ಡ್ ಇಷ್ಟನ್ನೇ ನಾವು ಪ್ರಿಂಟ್ ಮಾಡಿ ಕೊಡುತ್ತೇವೆ. ಪೋಸ್ಟರ್ಗಳು, ಸ್ಟಿಕ್ಕರ್ಗಳು, 12x18 ಇಂಚ್ ಸೈಜ್ ನ ಬೋರ್ಡ್ ಡಿಜಿಟಲ್ ಪ್ರಿಂಟಿಂಗ್ ಕೇವಲ 1-2 ಪ್ರಮಾಣ ಇದ್ದರೂ ಸಹ ನಾವು ಮಾಡಿಕೊಡುತ್ತೇವೆ. ನಿಮಗೂ ಸಹ ಇಂತಹ ಮಧ್ಯಮ ಪ್ರಮಾಣದ ಡಿಜಿಟಲ್ ಪ್ರಿಂಟ್ ವ್ಯವಹಾರ ನಡೆಸಲು ಆಸಕ್ತಿ ಇದ್ದರೆ ನಾವು ನಿಮಗೆ ಸೂಕ್ತ ಸಲಹೆ ಹಾಗೂ ಮಾರ್ಗದರ್ಶನವನ್ನು ಈ ಸರಣಿಯಲ್ಲಿ ನೀಡುತ್ತಾ ಹೋಗುತ್ತೇವೆ. ಜೊತೆಗೆ ಕಸ್ಟಮರ್ಗಳಿಗೂ ಇಂತಹ ಸಣ್ಣ ಪ್ರಮಾಣದ ಡಿಟಿಪಿ ಸರ್ವಿಸ್ಗಳು ಸಿಗುವುದು ಒಳ್ಳೆಯ ಬೆಳವಣಿಗೆ. ಹಾಗಾಗಿ ನಮ್ಮ ಈ ಡಿಟಿಪಿ ದರ್ಶನದ ಧ್ಯೇಯ ವಾಕ್ಯವಾದ ಗ್ರಾಹಕ ಹಾಗೂ ವ್ಯಾಪಾರಿ ಈವರೆಗೂ ವಿನ್ ವಿನ್ ಸಿಚುವೇಶನ್ ಕಲ್ಪಿಸುವುದು ನಮ್ಮ ಆಶಯ. ಇಲ್ಲಿ ನೀವು ಒಂದು ಮಧ್ಯಮ ಪ್ರಮಾಣದ ಕಲರ್ ಡಿಜಿಟಲ್ ಪ್ರಿಂಟರ್ ಕೊಂಡುಕೊಂಡು ಅದರ ಜೊತೆಗೆ ಮ್ಯಾನ್ಯುಯಲ್ ಕಟಿಂಗ್ ಮೆಷಿನ್ಗಳು ಹಾಗೂ ಇಂತಹದೇ ಕೈಗೆಟುಕುವ ಇತರೆ ಪರಿಕರಗಳಾದ ಸೆಂಟರ್ ಪಿನ್ನಿಂಗ್ ಮೆಷಿನ್, ಮ್ಯಾನ್ಯುಯಲ್ ಕ್ರೂಸಿಂಗ್, ಪರ್ಫೊರೇಷನ್ ಮೆಷಿನ್, ಥರ್ಮಲ್ ಬೈಂಡಿಂಗ್ ಮೆಷಿನ್ ಇತ್ಯಾದಿಗಳನ್ನು ಬಳಸಿಕೊಂಡು ವಿಸಿಟಿಂಗ್ ಕಾರ್ಡ್, ಇನ್ವಿಟೇಷನ್ ಕಾರ್ಡ್, ಬುಕ್ಲೆಟ್, ಬಿಲ್ ಬುಕ್, ಪೋಸ್ಟರ್, ಸ್ಟಿಕ್ಕರ್ ಹೀಗೆ ಹಲವಾರು ರೀತಿಯ ಡಿಟಿಪಿ ಸರ್ವಿಸ್ ನೀಡಬಹುದು. ಇಂತಹ ಮ್ಯಾನ್ಯುಯಲ್ ಮೆಷಿನ್ ಗಳನ್ನು ಬಳಸುವುದು ಪರಿಸರ ಸ್ನೇಹಿಯೂ ಆಗಿದೆ. ಏಕೆಂದರೆ ದೊಡ್ಡ ದೊಡ್ಡ ಕಟಿಂಗ್ ಮೆಷಿನ್ ಗಳನ್ನು ಉಪಯೋಗಿಸಲು ಸಾಕಷ್ಟು ವಿದ್ಯುತ್ನ ಬಳಕೆ ಆಗುತ್ತದೆ. ಮುಂದಿನ ಸಂಚಿಕೆಗಳಲ್ಲಿ ನಾವು ಇವೆಲ್ಲವನ್ನು ಯಾವ ರೀತಿ ಹಾಗೂ ಏನೆಲ್ಲ ಮಾಡಬಹುದು ಎಂಬುದನ್ನು ತಿಳಿಸಿಕೊಡುತ್ತಾ ಹೋಗುತ್ತೇವೆ. ಜೊತೆಗೆ ನೀವು ಸಹ ಈ ವಿಡಿಯೋದ ಕಮೆಂಟ್ ಸೆಕ್ಷನ್ ನಲ್ಲಿ ಭಾಗವಹಿಸಿ ಚರ್ಚಿಸಿದರೆ, ನಿಮ್ಮ ಅನುಮಾನಗಳನ್ನು ಕೇಳಿದರೆ ನಮಗೆ ತಿಳಿದಂತಹ ಇನ್ನಷ್ಟು ಮಾಹಿತಿಗಳನ್ನು ನಿಮಗೆ ನೀಡುತ್ತೇವೆ.